ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಜಲಾಶಯಗಳು ಖಾಲಿಯಾಗಿವೆ. ಬತ್ತಿ ಹೋಗ್ತಿರೋದ್ರಿಂದ ನಾರಾಯಣಪುರದ ಬಸವಸಾಗರ ಜಲಾಶಯ, ಯಾದಗಿರಿಯ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯವು ಕೂಡ ಖಾಲಿಯಾಗ್ಬಿಟ್ಟಿದೆ. ಬತ್ತು ಹೋಗಿದೆ, ನೀರಿಲ್ಲದೆ. ನಾಲ್ಕು ಜಿಲ್ಲೆಯ ಜನರ ಜೀವನಾಡಿ ಈ ಬಸವಸಾಗರ ಜಲಾಶಯ. ಯಾದಗಿರಿ, ರಾಯಚೂರು, ಕಲಬುರಗಿ, ವಿಜಯಪುರ ಈ ಜಿಲ್ಲೆಗಳ ರೈತರಿಗೆ ಈ ಒಂದು ನೀರೇ ಜೀವನಾಡಿ ಆಗ್ಬಿಟ್ಟಿದೆ. ನಾಲ್ಕು ಜಿಲ್ಲೆಯ ಜನರಿಗೆ ಕುಡಿಯೋ ನೀರು, ನೀರಾವರಿ ಸೌಲಭ್ಯದ ಜಲಾಶಯಕ್ಕೆ ಇದರ ಮೊರೆನೇ ಹೋಗೋದು ರೈತರು. 33.33 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಈಗ 21 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಇನ್ನೂ ಕೂಡ ನೀರು ಸಂಗ್ರಹ ಆಗಬೇಕಿದೆ. ನೋಡಿ, ಸದ್ಯ ಈಗ ಬಣಗುಡ್ತಾ ಇದೆ ಈ ಡ್ಯಾಮ್. ಬಸವಸಾಗರ ಜಲಾಶಯದಲ್ಲಿ ನೀರಿಲ್ಲದೆ ರೈತರು ಈಗ ಪರದಾಡ್ತಿದ್ದಾರೆ. ಕುಡಿಯೋ ನೀರಿಗೆ, ಮತ್ತೊಂದು ಕಡೆ ರೈತರಿಗೆ ಬೇಕಾಗಿರುವಂಥ ನೀರಾವರಿ ಸೌಲಭ್ಯಕ್ಕೂ ಕೂಡ ಇದೇ ಜಲಾಶಯ ಆಧಾರ ಆಗಿದೆ. ಆದರೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಇಲ್ಲಿ ಮಳೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅನೇಕ ಕಡೆ ಹೆಚ್ಚಾಗಿ ವಿಪರೀತ ಮಳೆ ಆಗ್ತಿದ್ರೆ ಇಲ್ಲಿ ಮಳೆ ಕೊರತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮುಂಗಾರು ಮಳೆ ಕೊರತೆ ಪರಿಣಾಮವಾಗಿ ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಕೊರತೆ ಕೂಡ ಉಂಟಾಗಿದೆ. ನೀರಿನ ಪ್ರಮಾಣ ಇಳಿಮುಖವಾಗಿದೆ. ಹೀಗಾಗಿ ಜಲಾಶಯದಲ್ಲಿ ನೀರು ಕಡಿಮೆಯಾಗಿದೆ. ಈಗ ನಾವು ಕೂಡ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಜಲಾಶಯದಲ್ಲಿ ಗ್ಯಾರಂಟಿ ನ್ಯೂಸ್ ಕೂಡ ಎಷ್ಟು ಪ್ರಮಾಣದ ನೀರಿದೆ ಮತ್ತು ಮುಂದಿನ ದಿನಗಳಲ್ಲಿ ರೈತರಿಗೆ ಆಗುವಂಥ ಸಮಸ್ಯೆ ಎಂಬುದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಖುದ್ದು ಈಗ ನಾರಾಯಣಪುರದ ಜಲಾಶಯದ ಮೇಲ್ಭಾಗದಲ್ಲಿದೆ. ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ರಾಜ್ಯದಲ್ಲಿರುವಂಥ ಬಹುತೇಕ ಜಲಾಶಯಗಳಲ್ಲಿ ನೀರಿನ ಒಳಹರಿವು ಕಡಿಮೆಯಾಗಿ ಜಲಾಶಯದಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಅದೇ ರೀತಿಯಾಗಿ ನಾರಾಯಣಪುರನ ಬಸವಸಾಗರ ಜಲಾಶಯದಲ್ಲಿ ಕೂಡ ನೀರು ಕಡಿಮೆಯಾಗಿದೆ. ಈ ಜಲಾಶಯವು 33 TMC ಸಂಗ್ರಹ ಸಾಮರ್ಥ್ಯವುಳ್ಳಂಥ ಜಲಾಶಯದಲ್ಲಿ ಈಗ ಏನಂತಂದರೆ ಇಂದಿನ ದಿನ ಏನಂತಂದರೆ 21 TMC ನೀರು ಮಾತ್ರ ಸಂಗ್ರಹವಿದೆ. ಇದೇ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಬಸವಸಾಗರ ಜಲಾಶಯದಲ್ಲಿ 26 TMC ನೀರು ಸಂಗ್ರಹವಿತ್ತು. ಕಳೆದ ವರ್ಷ ಮುಂಗಾರು ಮಳೆ ಕೂಡ ಚೆನ್ನಾಗಿ ಬಂದಿತ್ತು. ಈ ಸಂದರ್ಭದಲ್ಲಿ ಕಳೆದ ವರ್ಷ ಬತ್ತಿ ಹೋದಂಥ ಜಲಾಶಯಕ್ಕೆ ಮಳೆಯಿಂದ ನೀರು ಕೂಡ ಹೆಚ್ಚಿನ ಪ್ರಮಾಣದ ಬಂದ ಹಿನ್ನೆಲೆಯಲ್ಲಿ 26 TMC ನೀರು ಸಂಗ್ರಹವಿತ್ತು. ಈಗ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆಯಾಗಿದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆ ಬಂದರೆ ಮಾತ್ರ ಈ ನಾರಾಯಣಪುರನ ಜಲಾಶಯಕ್ಕೆ ನೀರಿನ ಒಳಹರಿವು ಬರ್ತದೆ. ಆದರೆ ಈಗ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಕೂಡ ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ಜಲಾಶಯದಲ್ಲಿ ನೀರು ಕೂಡ ಕಡಿಮೆಯಾಗಿದೆ. ಕೇವಲ 21 TMC ನೀರು ಸಂಗ್ರಹವಿದೆ. ನಾವು ಕೂಡ ಈ ಹಿಂಭಾಗದಲ್ಲಿ ಜಲಾಶಯದ ಹಿಂಭಾಗದ ಪ್ರದೇಶದಲ್ಲಿ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ಹೆಚ್ಚಿನ ನೀರು ಇರ್ತಿತ್ತು. ಆದರೆ ನೀರಿನ ಒಳಹರಿವು ನಿಲ್ಲಿದ್ದ ಪರಿಣಾಮವಾಗಿ ನೀರಿನ ಕೊರತೆ ಉಂಟಾಗಿದೆ. 21 TMC 21 TMC ನೀರಿನಲ್ಲಿ ಅದರಲ್ಲಿ 5 TMC ಮಾತ್ರ ಕುಡಿಯಲು ನೀರು ಬಳಕೆ ಮಾಡಲು ಸಂಗ್ರಹ ಮಾಡಲಾಗಿದೆ. ಇದು ಏನಂತಂದರೆ ಜಲಾಶಯವು ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ ಜಿಲ್ಲೆಯ ರೈತರ ಜೀವನಾಡಿಯಾಗಿದೆ. ಅದೇ ರೀತಿಯಾಗಿ ಈ 4 ಜಿಲ್ಲೆಗಳಿಗೆ ಕುಡಿಯಲು ನೀರು ಕೂಡ ಪೂರೈಕೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದೇ ರೀತಿ ಸಮಸ್ಯೆ ಆದರೆ ಈ 4 ಜಿಲ್ಲೆಗಳ ರೈತರಿಗೆ ಜೊತೆ ಅದೇ ರೀತಿಯಾಗಿ ನೀರಿನ ದಾಹದ ಸಮಸ್ಯೆ ಕೂಡ ತಲೆದೋರಲಿದೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಬಸವಸಾಗರ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕೂಡ ಈಗ ಕಡಿಮೆ ಆಗಿದೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.